ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಈಸಿಯಾಗಿ ಹೇಗೆ ಕಾಲು ಒರೆಸುವಂತಹ ಮ್ಯಾಟ್ಗಳು ಮತ್ತು ಬೆಡ್ಶೀಟ್ಗಳು ಮತ್ತು ಮಸಿ ಬಟ್ಟೆಗಳನ್ನ ಹೇಗೆ ಈಸಿಯಾಗಿ ಒಗಿಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿದರ ಟ್ರಯಲ್ ನೋಡಿ ಚೆನ್ನಾಗಿ ಕೊಳೆ ಹೋದ್ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬೆಡ್ಶೀಟ್ ಎಲ್ಲ ತೆಗೆದು ಹಾಕಿದ್ದೀನಿ. ಜೊತೆಗಿದು ದಿಂಬಿನ ಕವರ್ ಮೇಲೆ ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ, ಆ ಬಟ್ಟೆಗಳನ್ನೂ ಸಹ ಒಗಿತಾ ಇದ್ದೀನಿ ನಾನಿವತ್ತು. ಇಲ್ಲಿ ನೋಡಿ, ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪು ತೊಗೊಳ್ಳಿ, ಮತ್ತು ನಿಂಬೆಹಣ್ಣು ತೊಗೊಳ್ಳಿ, ಮತ್ತು ಸೋಡದ ಜೊತೆಗೆ ಅಡುಗೆಗೆ ಬಳಸುವಂತಹ ಉಪ್ಪು, ಅದನ್ನೊಂದು ಸ್ಪೂನ್ ತೊಗೋತಾ ಇದ್ದೀನಿ. ನಾನಿವತ್ತು ಎಲ್ಲವನ್ನು ಒಟ್ಟಿಗೆ ಒಗಿತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಯಾವ ಬಟ್ಟೆ ಒಗಿತೀರೋ ಅದರ ಅಳತೆಗೆ ತಕ್ಕಂಗೆ ತೊಗೊಳ್ಳಿ, ಸಾಕಾಗುತ್ತೆ. ಇದು ಡಿಟರ್ಜೆಂಟ್ ಪೌಡರು, ನಾನು 2 ಸ್ಪೂನ್ ತೊಗೋತಾ ಇದ್ದೀನಿ. ನಾನು ವೀಲ್ ಪೌಡರ್ ಯೂಸ್ ಮಾಡ್ತೀನಿ, ಅದರಿಂದ ವೀಲ್ ಪೌಡರ್ ತೊಗೋತಾ ಇದ್ದೀನಿ. ಅಂದರೆ ವಾಷಿಂಗ್ ಮಿಷನ್ಗೆಲ್ಲ ಮಾಮೂಲಿ ಬಟ್ಟೆ ಒಗೆಯೋದಕ್ಕೆ ವೀಲ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ಅದನ್ನೇ ತೊಗೊಂಡಿದ್ದೀನಿ. ನಿಂಬೆಹಣ್ಣು ನಾನು ಮತ್ತೆ ಯಾವುದಕ್ಕೂ ಯೂಸ್ ಮಾಡ್ಕೊಂಡಿದ್ದೆ, ಅದರಿಂದ ನಿಂಬೆಹಣ್ಣಲ್ಲಿ ಸ್ವಲ್ಪ ರಸ ಇದೆ, ಅದರಿಂದ ನಾನು 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹಾಕೋದಾದರೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಇಲ್ಲಿ ನೋಡಿ, ಉಪ್ಪು, ಸೋಡಾ ಮತ್ತು ವೀಲ್ ಪೌಡರನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಶ್ಯಾಂಪು ತೊಗೊಂಡಿದ್ದೀನಿ. ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಅದೇ ಶ್ಯಾಂಪು ತೊಗೊಳ್ಳಿ, ಯಾಕಂದರೆ ಅದು ಹೊಸ ಬಟ್ಟೆ ಥರ ಘಮ ಚೆನ್ನಾಗಿರುತ್ತೆ ಮತ್ತು ಕೊಳೆ ಕೂಡ ಚೆನ್ನಾಗಿ ಹೋಗುತ್ತೆ. ಅದರಿಂದ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕ್ತಾಯಿದ್ದೀನಿ. ನಾವು ಅದನ್ನು ಯೂಸ್ ಮಾಡ್ತೀವಿ, ಅದರಿಂದ ಅದನ್ನು ಹಾಕಿದ್ದೀನಿ. ನೀವು ಯಾವ ಶ್ಯಾಂಪು ಬೇಕಾದರೂ ಹಾಕೋಬಹುದು. ನೋಡೋದಕ್ಕೆ ರಸ ಇಲ್ದಿರೋ ಥರ ಇದೆ, ಆದರೆ ರಸ ಇದೆ. ನೋಡಿ ಎಷ್ಟು ಚೆನ್ನಾಗಿ ರಸ ಬರ್ತಾ ಇದೆ ಅಂತ. ಅಕಸ್ಮಾತ್ ನಿಮ್ಮ ಮನೇಲಿ ನಿಂಬೆಹಣ್ಣಿಲ್ಲ ಅಂತ ಹೇಳಿದ್ರೆ ವಿನೆಗರ್ ಸಹ ಹಾಕೋಬಹುದು, ಆದರೂ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ನಿಮಗೆ ಹೇಳೋದು ಮರೆತೆ, ನಾನಿಲ್ಲಿ ತೊಗೊಂಡಿರೋ ನೀರು ಬಿಸಿ ನೀರು, ತುಂಬ ಬಿಸಿ ಇರಬೇಕು. ಫುಲ್ಲು ಬೆಚ್ಚಗಿರೋದು ಬೇಡ, ತಣ್ಣಗಿರೋದು ಬೇಡ, ಬಿಸಿ ಇರಲಿ. ಬಿಸಿ ಇದ್ದಾಗ ಮಾತ್ರ ಕೊಳೆ ಚೆನ್ನಾಗಿ ಹೋಗೋದಕ್ಕೆ ಸಾಧ್ಯ, ಮತ್ತು ಅದರಲ್ಲಿರೋ ಜರ್ಮ್ಸ್ ಎಲ್ಲ ಸಾಯೋದಕ್ಕೆ ಸಾಧ್ಯ. ಅದರಿಂದ ಹೇಳ್ತಾ ಇದ್ದೀನಿ. ಬಿಸಿ ನೀರು ಆಗಿರೋದ್ರಿಂದ ನಾನು ಒಂದು ಕಡ್ಡಿನಲ್ಲಿ ತಿರುಗ್ತಾ ಇದ್ದೀನಿ. ಎಲ್ಲವನ್ನು ಹಾಕಿದ್ದೆ ಅಲ್ವಾ, ಕಡ್ಡಿನಲ್ಲಿ ತಿರುಗ್ತಾ ಇದ್ದೀನಿ. ಇವಾಗ ಬೆಡ್ಶೀಟ್ಗಳನ್ನ ಫಸ್ಟ್ ಹಾಕ್ಕೊತೀನಿ. ಯಾಕಂತ ಹೇಳಿದ್ರೆ ಮ್ಯಾಟ್ಸು ಮತ್ತು ಮಸಿ ಬಟ್ಟೆ ಎಲ್ಲ ಮೊದಲೇ ಹಾಕ್ಬಿಟ್ರೆ ಬೆಡ್ಶೀಟ್ ಹಾಕೋದಕ್ಕೆ ಇಷ್ಟ ಆಗೋಲ್ಲ. ಅದರಿಂದ ಮೊದಲು ನಾನು ಬೆಡ್ಶೀಟ್ಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಪ್ರೇಟಾಗಿ ನೀರಿಗೆ ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಹುದು. ಆದರೆ ನಾನು ಒಟ್ಟಿಗೆ ಎಲ್ಲವನ್ನು ಒಗಿತಿರೋದ್ರಿಂದ ಒಂದಾದ್ಮೇಲೆ ಹಾಕಿ ಅದನ್ನು ತೊಗೋತೀನಿ ವಾಪಸ್ಸು. ಈ ರೀತಿ ನೀವು ಒಗೆಯೋದ್ರಿಂದ ನೀವು ಜಾಸ್ತಿ ಉಜ್ಜೋದು ತಿಕ್ಕೋದು ಎಲ್ಲ ಬೇಕಾಗಲ್ಲ, ಬೇಗನೆ ಕೊಳೆ ಹೋಗುತ್ತೆ. ನೀರು ಬಿಸಿ ಇರೋದ್ರಿಂದ ನಾನು ಬೆಡ್ಶೀಟನ್ನು ಸಹ ಕಡ್ಡಿನಲ್ಲೇ ಹಾಕ್ತಾಯಿದ್ದೀನಿ. ಈ ನೀರಿಗೆ ಹಾಕಿದಾಗಲೇ ಅರ್ಧ ಕೊಳೆ ಹೋಗಿಬಿಡತ್ತೆ. ನಾನು ಮೊದಲೇ ಹೇಳಿದಾಗೆ ಬೆಡ್ಶೀಟ್ ಮಾತ್ರ ಒಗೆಯೋದಾಗಿದ್ದರೆ ನಾನು ಅಲ್ಲೇ ಬಿಟ್ಬಿಡ್ತಿದ್ದೆ. ಇದೇ ನೀರಿಗೆ ನಾನು ಮ್ಯಾಟ್ಸ್ ಎಲ್ಲ ಹಾಕೋದ್ರಿಂದ ಬೆಡ್ಶೀಟ್ ಎಲ್ಲ ತೆಗೆದು ನಾನು ಸಪ್ರೇಟಾಗಿ ಬೋಸಿಗೆ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಸೋಲಾರ್ ಇರೋದ್ರಿಂದ ನಾನು ನಲ್ಲಿನಲ್ಲೇ ನೀರನ್ನು ಹಾಕ್ಕೊಂಡೆ, ಬಿಸಿ ನೀರು. ನೀವು ಬೇಕಾದರೆ ಸೋಲಾರ್ ಇಲ್ಲ ಅಂತ ಹೇಳಿದ್ರೆ ಕಡಾಯದಲ್ಲೇ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಬೆಡ್ಶೀಟ್ ಎಲ್ಲ ತೆಗೆದು ಒಂದು ಬೋಸಿಗೆ ಹಾಕಿದ ಮೇಲೆ ಇದೇ ನೀರಿಗೆ ನಾನಿವಾಗ ಹೇಳಿದೆ ಅಲ್ವ, ನಾನು ಎಣ್ಣೆ ಹಾಕ್ಕೊಂಡಾಗ ದಿಂಬ ಮೇಲೆ ಸಪ್ರೇಟಾಗಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊತೀನಿ. ಸೊ ಅದರಿಂದ ಅದನ್ನು ಸಪ್ರೇಟಾಗಿ ನೆನೆ ಹಾಕೋಣ ಅಂತ ಹೇಳಿ 2 ಬೋಸಿಗೆ ಹಾಕ್ತಾಯಿದ್ದೀನಿ ನೀರು. ನೀವು ಈ ರೀತಿ ಒಗೆಯುವಾಗ ಬೇಕು ಅಂತ ಹೇಳಿದ್ರೆ ಓವರ್ನೈಟ್ ನೆನೆ ಹಾಕ್ಕೋಬಹುದು. ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 2 ಅವರ್ಸ್ ಮುಂಚೆ ನೆನೆ ಹಾಕ್ಕೊಂಡ್ರೆ ಆಗುತ್ತೆ. ನಾನು ಹೇಳಿದ್ರೆ ಇದು ಎಣ್ಣೆ ಬಟ್ಟೆಗಳು, ಅಂದರೆ ತಲೆ ದಿಂಬಿಗೆ ಹಾಕ್ಕೊಂಡಿದ್ದೆ ಅಲ್ವಾ, ಆ ಬಟ್ಟೆಗಳನ್ನ ನೆನೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಪ್ರೇಟಾಗಿ ಮಸಿ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಮನೇಲಿ ಹಳೆ ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಆ ಬಟ್ಟೆಗಳೆಲ್ಲ ಗಲೀಜಾಗಿತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಯಾವ ಎಣ್ಣೆ ಜಿಟ್ಟಿರಲಿ, ಹಾಲಿನ ಕೆನೆದಿರಲಿ ಎಲ್ಲ ನೀಟಾಗಿ ಹೋಗಿಬಿಡತ್ತೆ. ಈಗ ಮನೆ ಒರೆಸುವಂಥ ಮೋಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಇವಾಗ ಕಾಲು ಒರೆಸುವಂತಹ ಮ್ಯಾಟ್ಗಳನ್ನ ತೊಗೋತಾ ಇದ್ದೀನಿ. ಯಾವಾಗಲೂ ಮ್ಯಾಟ್ಗಳನ್ನ 2 ಸೆಟ್ ಇರಲಿ, ಇದೆಲ್ಲ ಒಣಗುವಷ್ಟರಲ್ಲಿ ಟೈಮ್ ಆಗುತ್ತಲ್ವ, ಸೊ ಅದರಿಂದ 2 ಸೆಟ್ ಇರಲಿ. ತೊಗೊಂಡ ತಕ್ಷಣ ನಾವು ನೆನೆ ಹಾಕೋದು ಬೇಡ, ಅದನ್ನು ಚೆನ್ನಾಗಿ ಒಂದು ಸಲ ಒದ್ರಿ ಆಮೇಲೆ ನೆನೆ ಹಾಕ್ಕೊಳ್ಳಿ. ಅರ್ಧ ಕೊಳೆ ಅರ್ಧ ಧೂಳೆಲ್ಲ ಇಲ್ಲೇ ಹೋಗಿಬಿಡುತ್ತೆ. ಆಗ ನೀವು ನೆನೆ ಹಾಕಿದಾಗ ಬೇಗನೆ ಕೊಳೆ ಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಮ್ಯಾಟ್ ತೊಗೊಂಡ ತಕ್ಷಣ ಒಂದ್ಸಲಿ ಚೆನ್ನಾಗಿ ಒದ್ರಿ ಆಮೇಲೆ ನೆನೆ ಹಾಕೋದಕ್ಕೆ ಹಾಕಿ. ಇದೆಲ್ಲ ಸೀರೆನಲ್ಲಿ ಎಣಿಸ್ಕೊಂಡಿರುವಂತಹ ಮ್ಯಾಟ್ಗಳು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ.
ನಾನು ಮೊದಲೇ ಹೇಳ್ದಾಗೆ ನಾನು ಇದೆಲ್ಲ ಸಪ್ರೇಟಾಗಿ ಒಗೆಯೋದಾಗಿದ್ದರೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೆನೆ ಹಾಕೋತಿದ್ದೆ. ಇದು ಬೆಡ್ಶೀಟ್ ನೆನೆ ಹಾಕಿದ್ದೆ ಅಲ್ವ, ಅಂದರೆ ಬೆಡ್ಶೀಟ್ನ ಹದ್ದಾಕಿ ಬೇರೆ ಕಡೆ ಹಾಕಿದೆ ಅಲ್ವಾ, ಸೊ ಅದೇ ನೀರಿಗೆ ಇವಾಗ ನಾನು ಮ್ಯಾಟ್ಗಳನ್ನ ಹಾಕ್ತಾಯಿದ್ದೀನಿ. ನೀರಿನ ಬಿಸಿ ಇದೆ. ಬಿಸಿ ನೀರಿಗೆ ಹಾಕೋದ್ರಿಂದ ಕೊಳೆ ಬೇಗ ಹೋಗುತ್ತೆ ಮತ್ತು ಯಾವುದೇ ಎಣ್ಣೆ ಜಿಡ್ಡಿದ್ರೂ ಬೇಗ ಹೋಗುತ್ತೆ. ಅದರಿಂದ ನೀವು ಯಾವಾಗಲೂ ಬಿಸಿ ನೀರಿಗೆ ಹಾಕ್ಕೊಂಡು ನೆನೆ ಹಾಕ್ಕೊಳ್ಳಿ. ಇದರಲ್ಲಿ ಚೆನ್ನಾಗಿ ನೆಂದ ಮೇಲೆ ನೀವು ಕೊಳೆ ನೀರನ್ನೇ ತೊಗೊಂಡು, ಅಂದರೆ ಕೊಳೆ ನೀರಲ್ಲಿ ನೆನೆ ಹಾಕಿರೋ ನೀರಲ್ಲೇ ತೊಗೊಂಡು ಬಟ್ಟೆ ಬಡಿಯೋದು ಬೇಡ, ಮೈಗೆಲ್ಲ ಆರುತ್ತದು. ಅದರಿಂದ ಇದರಲ್ಲಿರೋ ಅರ್ಧ ಕೊಳೆ ಹೋಗಲಿ ಅಂತ ಹೇಳಿ ನಾನಿವಾಗ ಚೆನ್ನಾಗಿರೋ ನೀರಿಗೆ, ಅಂದರೆ ತಣ್ಣೀರಿಗೇ ಮತ್ತೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹಿಂಡ್ಕೊಂಡು 2 ಕೈಲೂ ಹಿಂಡ್ಕೊಳ್ಳಿ. ನಾನು ಒಂದು ಕೈಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಲಿ ಎತ್ಕೋತಿರೋದ್ರಿಂದ ಒಂದು ಕೈ ಹಿಂಡ್ತಾ ಇದ್ದೀನಿ ಅಷ್ಟೇ. ಸೊ ಮತ್ತೆ ತಣ್ಣೀರಿಗೆ ಹಾಕ್ಕೊಂಡು ಒಂದು ಸಲ ಜಾಲಿಸ್ಕೊಳ್ಳಿ. ಆಲ್ಮೋಸ್ಟ್ ನಾವು ಮೊದಲೇ ನೆನೆ ಹಾಕಿದ್ವಿ ಅಲ್ವಾ, ಅದರಲ್ಲೇ ಕೊಳೆ ಎಲ್ಲ ಬಿಟ್ಟಿರುತ್ತೆ. ಅದಾದಮೇಲೆ ಈ ತಣ್ಣೀರಿಗೆ ಹಾಕೋದ್ರಿಂದ ಇನ್ನೆಷ್ಟು ಕೊಳೆ ಇದೆಯೋ ಅದೆಲ್ಲ ಬಿಟ್ಟು ಹೋಗುತ್ತೆ. ನೋಡಿ, ನಾನು ನಿಮ್ಗೆ ಹೇಳ್ದ ಹಾಗೆ ಎಷ್ಟು ಕೊಳೆ ಇಲ್ಲೇ ಬಿಟ್ಟಿದೆ ಅಂತ. ಇದು ವಾಷಿಂಗ್ ಮಿಷಿನ್ ಇರೋರಿಗೂ ಯೂಸ್ ಆಗುತ್ತೆ, ವಾಷಿಂಗ್ ಮಿಷಿನ್ ಇಲ್ಲದೇ ಇರೋರಿಗೂ ಯೂಸ್ ಆಗುತ್ತೆ. ವಾಷಿಂಗ್ ಮಿಷಿನ್ ಇರೋರಾದರೆ ಇದನ್ನೆಲ್ಲ ಚೆನ್ನಾಗಿ ಹಿಂಡಿ ಮತ್ತೊಂದು ಸಲ ಬೇರೆ ಬೋಸಿಗೆ ಹಾಕ್ಕೊಂಡು ಇದೇ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ನೀವು ಲಿಕ್ವಿಡ್ ಹಾಕ್ತೀರಾ ಅಥವಾ ಡಿಟರ್ಜೆಂಟ್ ಪೌಡರ್ ಹಾಕ್ತೀರಾ, ಏನು ಹಾಕ್ತೀರಾ ಹಾಕ್ಕೊಂಡು ವಾಶ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮಗೆ ವಾಷಿಂಗ್ ಮಿಷಿನ್ ಇಲ್ಲದೇ ಇರೋರು ಸ್ವಲ್ಪ ಸೋಪ್ ಹಾಕ್ಕೊಂಡು ಒಂದೆರಡು ಬಡ್ತಾ ಬಡ್ದು ಹಾಕಿದ್ರೆ ಬೇಗನೆ ಕೊಳೆ ಹೋಗುತ್ತೆ. ನೀವು ಯಾವುದೇ ರೀತಿ ಉಜ್ಜುವಂಥ ತಿಕ್ಕುವಂಥ ಅವಶ್ಯಕತೆ ಇರೋದಿಲ್ಲ. ಬೆಡ್ಶೀಟ್ ಆಗಿರಬಹುದು, ಎಣ್ಣೆ ಬಟ್ಟೆ ಆಗಿರಬಹುದು, ಮಸಿ ಬಟ್ಟೆ ಆಗಿರಬಹುದು, ಮ್ಯಾಟ್ಸ್ ಆಗಿರಬಹುದು, ಎಲ್ಲವನ್ನು ಇದೇ ರೀತಿ ಮಾಡಿ. ಅದರಿಂದ ನಿಮಗೆ ಬೇಗ ಕೊಳೆ ಹೋಗುತ್ತೆ. ನೋಡಿ, ನಾನು ಮೊದಲೇ ಹೇಳ್ದಾಗೆ ಈ ತಣ್ಣೀರಿಗೆ ಅದ್ದಿದ ಮೇಲೆ ಇರೋ ಕೊಳೆ ಎಲ್ಲ ಇಲ್ಲೇ ಹೋಗಿಬಿಟ್ಟಿದೆ. ಇವಾಗ ಏನಿದ್ರು ನೀವು ಸೋಪ್ ಹಾಕ್ಕೊಂಡು ಸ್ವಲ್ಪ ಒಸ್ಕಿದ್ರೂ ಆಗುತ್ತೆ, ಇಲ್ಲ ಬಡಿತೀನಿ ಅಂದರೆ ಒಂದೆರಡು ಬಡ್ದು ಹಾಕಿದ್ರೂ ಆಗುತ್ತೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೇಗೆ ಅಂದರೆ ಈ ಮ್ಯಾಟ್ಸ್ ಎಲ್ಲ ನೆನೆ ಹಾಕ್ಬಿಟ್ಟು ನಾವು ಅದೇ ನೀರಲ್ಲಿ ಬಡ್ದು ಹಾಕ್ತೀವಿ. ಯಾಕಂತ ಹೇಳಿದ್ರೆ ಅಯ್ಯೋ ಸರ್ಪೆಲ್ಲ ಇದೆ ಕಣಪ್ಪ, ಅದೆಲ್ಲ ಹೋಗಿಬಿಡತ್ತೆ ಅಂತ. ಅಂಥದ್ದೆಲ್ಲ ಏನಿಲ್ಲ. ಈ ಮ್ಯಾಟ್ಸ್ನೂ ಸಹ ತೆಗೆದು ಒಂದು ಸಲ ತಣ್ಣೀರೊಳಗಡೆ ಹಾಕಿ ಒಂದು ಸಲ ಜಾಲಿಸಿ ಅದಾದಮೇಲೆ ನೀವು ಸೋಪನ್ನು ಹಾಕಿ ಬಡ್ದು ಹಾಕಿ. ಇಲ್ಲ ಅಂತ ಹೇಳಿದ್ರೆ ಆ ಕೊಳೆ ನೀರೇ ಮೈ ಮೇಲೆಲ್ಲ ಆಗುತ್ತೆ. ನಾನು ಮೊದಲೇ ಹೇಳ್ದಾಗೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇರೋದ್ರಿಂದ ನಾನು ಬೆಡ್ಶೀಟ್ನ ಹಿಂಡ್ಕೊಂಡು ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಂಡು ಒಗೆದುಕೊಂಡೆ. ಮ್ಯಾಟ್ಸ್ ಎಲ್ಲ ನಾನೊಂದು ಸಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಆದರೆ ಯಾಕೋ ಹಾಕೋದಕ್ಕೆ ಮನಸ್ಸು ಬರಲಿಲ್ಲ. ಅದರಿಂದ ನಾನು ಹೊರಗಡೆನೇ ಅದನ್ನು ಒಂದೆರಡು ಸಲ ಬಡ್ದು ಜಾಲಿಸಿ ಹಾಕಿದ್ದೀನಿ. ನಿಜವಾಗ್ಲೂ ನೀಟಾಗಿ ಕೊಳೆ ಹೋಗುತ್ತೆ. ನೋಡಿ, ನಾನು ಒಗೆದು ಒಣಗ ಹಾಕಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಹೊಸ ಬೆಡ್ಶೀಟ್ ಥರ ಕಾಣಿಸ್ತಾ ಇದೆ. ಒಂಚೂರು ಕೊಳೆ ಉಳ್ಕೊಳ್ಳಲ್ಲ, ಒಂಚೂರು ಎಣ್ಣೆ ಜಿಡ್ಡು ಉಳ್ಕೊಳ್ಳಲ್ಲ. ಈ ರೀತಿ ಮಾಡ್ಕೊಂಡು ನೋಡಿ. ಮಸಿ ಬಟ್ಟೆಗಳಂತೂ ಹಾಲಿನ ಕೆನೆ ಆಗಿರ್ಬೋದು ಅಥವಾ ಎಣ್ಣೆ ಜಿಡ್ಡಂತೂ ಒಂಚೂರು ಉಳ್ಕೊಳ್ಳಲ್ಲ. ಬಟ್ಟೆ ಮುರ ಅಂತ ಅನ್ನಲ್ಲ, ಪರ್ಫೆಕ್ಟಾಗಿ ಕೊಳೆ ಹೋಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಗೆದಾದ್ಮೇಲೆ ಈ ಟಿಪ್ಸ್ ವರ್ಕ್ ಆಗುತ್ತಾ ಅಂತ ಹೇಳಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.